ಸಿದ್ದರಾಮೋತ್ಸವ ಬಿಜೆಪಿಗೂ ಕೊಂಚ ಟೆನ್ಷನ್ ತಂದಿದೆ. ಆದರೆ ಇದೇ ಉತ್ಸವಕ್ಕೆ ಸರಿಯಾಗಿ ಪೈಪೋಟಿ ಕೊಡೋದಕ್ಕೂ ಬಿಜೆಪಿ ಭರ್ಜರಿ ರಂಗ ತಾಲೀಮು ಶುರು ಮಾಡಿದೆ. ಹಾಗಾದ್ರೆ ಬಿಜೆಪಿ ಬತ್ತಳಿಕೆಯಲ್ಲಿರೋ ಆ ದಾಳ ಯಾವುದು? ಸಿದ್ದರಾಮೋತ್ಸವಕ್ಕೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಬಳಿ ಇರೋ ಪ್ಲಾನ್ ಯಾವುದು? ಈ ಬಗ್ಗೆ ಹೇಳ್ತೀವಿ ನೋಡಿ. ಸಿದ್ದರಾಮೋತ್ಸವಕ್ಕೆ ಕೌಂಟರ್ ಕೊಡಲು ಸಾಧನಾ ಸಮಾವೇಶ. ಜುಲೈ 28ಕ್ಕೆ ಬಿಜೆಪಿಯಿಂದ ಸಾಧನಾ ಸಮಾವೇಶ. ಕಾಂಗ್ರೆಸ್ನಲ್ಲಿ ಈಗ ಕಳೆದ 1 ತಿಂಗಳಿನಿಂದ ಬರೀ ಸಿದ್ದರಾಮೋತ್ಸವದ್ದೇ ಮಾತು. ಸಿದ್ದರಾಮಯ್ಯ 75ನೇ ಜನ್ಮದಿನೋತ್ಸವದ ಅಂಗವಾಗಿ ಆಗಸ್ಟ್ 3ನೇ ತಾರೀಕು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಹಮ್ಮಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಇದು ಬಿಜೆಪಿ ವಲಯದಲ್ಲಿ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಹುಟ್ಟುಹಾಕಿದೆ. ಹೀಗಾಗಿ ಸಿದ್ದರಾಮೋತ್ಸವಕ್ಕೆ ಟಕ್ಕರ್ ಕೊಡಲು ಇದೇ ಜುಲೈ 28ಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಬೃಹತ್ ಸಾಧನಾ ಸಮಾವೇಶ ಮಾಡಲು ಬಿಜೆಪಿ ಪ್ಲಾನ್ ಮಾಡಿದೆ. ಇದೇ ಜುಲೈ 28ಕ್ಕೆ ಬೊಮ್ಮಾಯಿ ಸರ್ಕಾರಕ್ಕೆ 1 ವರ್ಷ ಆಗುತ್ತೆ. ಹೀಗಾಗಿ ಜನರಿಗೆ 1 ವರ್ಷದ ಸ್ವಚ್ಛ ಆಡಳಿತ ಹಾಗೂ ಸಾಧನೆಯನ್ನ ಮನವರಿಕೆ ಮಾಡಲು ಈ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲು ಕೇಸರಿಪಾಳ್ಯ ರಣತಂತ್ರ ಹೂಡಿದೆ. ಬಿಜೆಪಿಗೆ ಸಿದ್ದರಾಮೋತ್ಸವದ ತಲೆಬಿಸಿಯಾಗಿದ್ದು, ರಹಸ್ಯ ಸಭೆಯಲ್ಲಿ ಸಿದ್ದರಾಮೋತ್ಸವದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಕಾಂಗ್ರೆಸ್ನವರು 1 ಮಾಡಿದ್ರೆ ನಾವು 10 ಮಾಡಬೇಕು. ಸಿದ್ದರಾಮೋತ್ಸವಕ್ಕೆ ಬಿಜೆಪಿ ಕೌಂಟರ್ ಅಟ್ಯಾಕ್ ಮಾಡಬೇಕು. ಬೊಮ್ಮಾಯಿ ಸಿಎಂ ಆದ 1 ವರ್ಷದ ಸಂಭ್ರಮಾಚರಣೆಗೆ ನಿರ್ಧಾರ ಮಾಡಲಾಗಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅಂದು ಕಾರ್ಯಕ್ರಮ ನಡೆಯಲಿದೆ. ಅದೇ ದಿನ ಸಂಜೆ ಅಂದ್ರೆ ಜುಲೈ 28ರ ಸಂಜೆ ದೊಡ್ಡಬಳ್ಳಾಪುರದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಸಲು ಪ್ರಿಪರೇಷನ್ ಮಾಡಲಾಗ್ತಿದೆ. ಅಂದಾಜಿನ ಪ್ರಕಾರ ಸಿದ್ದರಾಮೋತ್ಸವಕ್ಕೆ 5 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಅವರು ಸಿದ್ದರಾಮೋತ್ಸವಕ್ಕೂ ಮುನ್ನ ಬಿಜೆಪಿ ಸಾಧನಾ ಸಮಾವೇಶ ಹಮ್ಮಿಕೊಳ್ಳೋದಕ್ಕೆ ಎಲ್ಲ ರೀತಿಯ ರಣತಂತ್ರ ಹೂಡಿದೆ. ಈ ಮೂಲಕ ಮತದಾರರನ್ನ ತಮ್ಮತ್ತ ಸೆಳೆಯೋದಕ್ಕೆ ಕೇಸರಿ ಕಲಿಗಳು ಸಜ್ಜಾಗ್ತಿದ್ದಾರೆ. ರಾಜ್ಯ ಸರ್ಕಾರ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ 1 ವರ್ಷವನ್ನ ಪೂರೈಸತಕ್ಕಂತಹ ಸಂದರ್ಭದಲ್ಲಿ ಒಂದು ಬೃಹತ್ ಸಮಾವೇಶವನ್ನ 28ನೇ ತಾರೀಕಿಗೆ ದೊಡ್ಡಬಳ್ಳಾಪುರದಲ್ಲಿ ಮಾಡುವುದನ್ನ ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿ ಮತ್ತು ಸಿದ್ಧತೆಗಳನ್ನು ಕೂಡ ಇವತ್ತಿನಿಂದ ನಮ್ಮ ಪ್ರಮುಖರು ಅದರ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ತಿಂಗಳು 2 ಸಭೆಗಳನ್ನ ಯಾವ ರೀತಿ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರಿ ಸಭೆ ಆಗುತ್ತೆ, ಅದೇ ರೀತಿ ರಾಜ್ಯದ 15 ದಿವಸದಲ್ಲಿ 2 ಸಭೆಗಳನ್ನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಮಾಡುವಂತ ಯೋಜನೆಯನ್ನ ನಿನ್ನಿನ ಸಭೆಯಲ್ಲಿ ನಾವು ನಿರೂಪಿಸಿದ್ದು, ಅದಕ್ಕೆ ವಿಶೇಷವಾಗಿ ಕೇಂದ್ರದ ಅನೇಕ ನಾಯಕರು ಕೂಡ ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ಸನ್ಮಾನ್ಯ ಅಮಿತ್ ಶಾ ಅವರು, ಜೆ ಪಿ ನಡ್ಡಾಜಿ ಅವರು ಆದಿಯಾಗಿದ್ದುಕೊಂಡು ಅನೇಕ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಎಲ್ಲರೂ ಭಾಗವಹಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಒತ್ತು. ರಾಜ್ಯ ಸರ್ಕಾರದ ಬಗ್ಗೆ ಜನರಿಗೆ ಇರುವ ಅಭಿಪ್ರಾಯ ಹಾಗೂ ಜನಾಭಿಪ್ರಾಯ ಬದಲಾವಣೆ ಮಾಡಲು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಕುರಿತಾಗಿ ಸಭೆಯಲ್ಲಿ ಚರ್ಚೆ ಆಗಿದೆ. ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಹಾಗೂ ಬಲವರ್ಧನೆ ಕೂಡ ಬಹುಮುಖ್ಯವಾಗಿದೆ. ಅದರಲ್ಲೂ ಹಳೆ ಮೈಸೂರು ಭಾಗದ ಜಿಲ್ಲೆಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಬಿಜೆಪಿಗೆ ಉತ್ತರ ಕರ್ನಾಟಕದಲ್ಲಿ ಭದ್ರ ಬುನಾದಿ ಇದೆ. ಅಲ್ಲಿ ಅವರ ವೋಟ್ ಬ್ಯಾಂಕ್ ಸ್ಟ್ರಾಂಗ್ ಆಗಿದೆ. ಆದರೆ ಅವರಿಗೆ ಪ್ರತಿ ಬಾರಿ ಕೈ ಕೊಡ್ತಾ ಇರೋದೇ ಹಳೆ ಮೈಸೂರು ಭಾಗ. ಈ ಭಾಗದಲ್ಲಿ ಬಿಜೆಪಿಗೆ ಹೇಳಿಕೊಳ್ಳುವಂತಹ ವೋಟ್ ಬ್ಯಾಂಕ್ ಏನಿಲ್ಲ. ಹೀಗಾಗಿ ಈ ಬಾರಿ ಹಳೆ ಮೈಸೂರು ಭಾಗದ ಮೇಲೆ ಬಿಜೆಪಿ ಫೋಕಸ್ ಮಾಡಿದೆ. ಅಲ್ಲಿ ಪಕ್ಷವನ್ನು ವಿಸ್ತರಣೆ ಮಾಡುವುದು ಹಾಗೂ ಮತದಾರರ ಗಮನ ಸೆಳೆಯುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾಗಿರುವ ಕ್ರಮಗಳು ಹಾಗೂ ತಂತ್ರಗಾರಿಕೆ ಬಗ್ಗೆ ಸಭೆಯಲ್ಲಿ ವಿಸ್ತೃತ ಚರ್ಚೆ ಆಗಿದೆ. ಈ ಬಗ್ಗೆ ಮಾತನಾಡಿರುವ ಮಹೇಶ್ ತೆಂಗಿನಕಾಯಿ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕದಲ್ಲಿ 6 ವಲಯಗಳನ್ನಾಗಿ ಮಾಡಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅಲ್ಲಿರುವ ಕಾಂಗ್ರೆಸ್, ಜೆಡಿಎಸ್ನ ಮುಖಂಡರನ್ನ ಪಕ್ಷಕ್ಕೆ ಸೇರ್ಪಡೆ ಕೂಡ ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಹಳೆ ಮೈಸೂರು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 6 ವಲಯಗಳನ್ನಾಗಿ ನಾವು ವಿಂಗಡಣೆ ಮಾಡಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ, ಹಳೆ ಮೈಸೂರು ಭಾಗ ಹಾಗೂ ಬೆಂಗಳೂರು ವಲಯ, ಈ ರೀತಿ 6 ವಲಯಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಆ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಬೈಠಕ್ ಬಗ್ಗೆ ಮಾತನಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ, 150 ಸೀಟು ಗೆಲ್ಲಲು ಯಾವ ರೀತಿ ಕಾರ್ಯತಂತ್ರ ಮಾಡಬೇಕು ಎಂದು ಚರ್ಚೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಚಿಂತನಾ ಬೈಠಕ್ ಒಂದು ವಿಶೇಷವಾದಂತಹ ಸಭೆಯನ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಸುಮಾರು 10 ಗಂಟೆಗಳ ಕಾಲ ಒಂದು ವಿಶೇಷವಾದಂತಹ ಸಭೆಯನ್ನ ಮುಂಬರ್ತಕ್ಕಂಥ 2023ರ ವಿಧಾನಸಭಾ ಚುನಾವಣೆಗೆ
ಮಿಷನ್ 150 ಯಾವ ರೀತಿಯಾಗಿ ನಾವು ಸಾಧಿಸಬೇಕು ಮತ್ತು ಒಟ್ಟು ಕಾರ್ಯಯೋಜನೆ ಏನು ಇರಬೇಕು ಅನ್ನುವಂತಹ ಕಲ್ಪನೆ ಇಟ್ಕೊಂಡು ನಿನ್ನೆ ದಿವಸ ಒಂದು ಸಭೆಯನ್ನು ನಾವು ಈಗಾಗಲೇ ಆಗಿದೆ. ಸ್ಪೆಷಲಿ 19 ಸಚಿವರಿಗೆ 19 ಟಾಸ್ಕ್ಗಳನ್ನು ಸಭೆಯಲ್ಲಿ ನೀಡಲಾಗಿದೆ. ತಮ್ಮ ತಮ್ಮ ಇಲಾಖೆಗಳ ಯೋಜನೆಯನ್ನ ಜನರಿಗೆ ಹೇಗೆ ತಲುಪಿಸುವುದು, ಕಾಲಿಗೆ ಚಕ್ರ ಕಟ್ಟಿಕೊಂಡು ತಮ್ಮ ಕ್ಷೇತ್ರ ಸಂಚಾರ ಮಾಡುವುದು, ಕೆಲವೊಂದು ಮಂತ್ರಿಗಳಿಗೆ ಬೇರೆ ಬೇರೆ ಕ್ಷೇತ್ರವನ್ನ ನೀಡುವ ಚಿಂತನೆಯಲ್ಲೂ ಇದ್ದಾರೆ ವರಿಷ್ಠರು ಅಂತ ಹೇಳಲಾಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಬಿಜೆಪಿ ಎತ್ತಿದ ಕೈ. ಹೀಗಾಗಿ ಈ ಬಾರಿಯೂ 2023ರ ಚುನಾವಣೆಗೆ ಹೊಸ ಅಂಶಗಳನ್ನು ಸೇರಿಸಲು ಹೊಸ ಗೇಮ್ ಸ್ಟ್ರೋಕ್ ಹೂಡಲು ಸಜ್ಜಾಗ್ತಿದೆ. ಪ್ರಧಾನಿ ಮೋದಿ ಕರೆಸಲು ನಡೆದಿದೆಯಾ ಪ್ಲಾನ್? ಯುಪಿ ಸಿಎಂ ಯೋಗಿಗೂ ಹೋಗಿದೆಯಾ ಆಹ್ವಾನ? ಸಿಎಂ, ಮಾಜಿ ಸಿಎಂಗಳು ಹಾಗೂ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಿಂಗಳಲ್ಲಿ ಹಲವು ಬಾರಿ ರಾಷ್ಟ್ರೀಯ ನಾಯಕರನ್ನ ಕರೆಸಲು ಪ್ಲಾನ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಕರೆಸಲು ಕೂಡ ಪ್ಲಾನ್ ಮಾಡಲಾಗಿದೆ. ನರೇಂದ್ರ ಮೋದಿ ಹೆಸರಿಗೆ ಆ ವರ್ಚಸ್ಸಿದೆ, ಆ ಪವರ್ ಇದೆ. ನರೇಂದ್ರ ಮೋದಿ ರಾಜ್ಯಕ್ಕೆ ಭೇಟಿ ನೀಡಿ ರ್ಯಾಲಿಗಳಲ್ಲಿ ಭಾಗವಹಿಸಿದ್ರೆ ಇದು ಬಿಜೆಪಿಗೆ ವರದಾನವಾಗಲಿದೆ, ಪ್ಲಸ್ ಪಾಯಿಂಟ್ ಆಗಲಿದೆ. ಹಾಗೆ ಬೇರೆ ರಾಜ್ಯದ ಸಿಎಂಗಳನ್ನು ಕರೆಸಲು ಯೋಚನೆ ಮಾಡಲಾಗ್ತಿದೆ. ಈ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ಗೆ ಆಹ್ವಾನ ನೀಡೋ ಚಾನ್ಸಸ್ ಇದೆ. ಇದರ ಅಂಗವಾಗಿಯೇ ಜುಲೈ 15ರಂದು ಬೆಂಗಳೂರಿನಲ್ಲಿ ಚಿಂತನಾ ಸಮಾವೇಶ ನಡೆಸಿದೆ. ಚಿಂತನ ಮಂಥನ ಮೂಲಕ ಬಿಜೆಪಿ ತಾಲೀಮು ನಡೆಸಿದೆ. ಶುಕ್ರವಾರ ಬೆಂಗಳೂರಿನ ನಂದಿಬೆಟ್ಟದ ರಸ್ತೆಯಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಚಿಂತನ ಮಂಥನ ಸಭೆ ಹಮ್ಮಿಕೊಂಡಿತ್ತು. ಒಟ್ಟಿನಲ್ಲಿ 2023ರ ಚುನಾವಣೆಯಲ್ಲಿ 150 ಸ್ಥಾನಗಳನ್ನು ಗೆದ್ದು ಬೀಗಬೇಕು, ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಅನ್ನೋದೇ ಈ ಚಿಂತನಾ ಬೈಠಕ್ನ ಮೇನ್ ಅಜೆಂಡಾ ಆಗಿದೆ.